ಗೃಹ ಸಚಿವರಂತ ಪರಮೇಶ್ವರ್ ನಮ್ಮ ಜೊತೆ ಬನ್ನಿ, ಅವ್ರು ನೇರವಾಗಿ ಮಾತಾಡ್ತೀನಿ. ಸರ್, ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಪಾರದರ್ಶಕವಾಗ್ತಾ ಇಲ್ಲ, ಆರೋಪಿಗಳನ್ನ ಬಚಾವ್ ಮಾಡಲಾಗ್ತಿದೆ ಅಂತ ಹೇಳ್ತಿದ್ದಾರೆ ಬಿಜೆಪಿ. ನೋಡಿ, ಈಗಾಗಲೇ ಈ ತನಿಖೆ ಎರಡು ಇನ್ಸ್ಟಿಟ್ಯೂಷನ್ಸ್ ತನಿಖೆ ಮಾಡ್ತಾ ಇದ್ದಾರೆ. ಒಂದು CBI ತನಿಖೆ ಮಾಡ್ತಾ ಇದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ನಮ್ಮ CIDನವರು ತನಿಖೆ ಮಾಡ್ತಿದ್ದಾರೆ. ಎರಡೂ ಕೂಡ ಈಗ ಒಂದೊಂದು ಏರಿಯಾ ಅದನ್ನ ತಗೊಳ್ತಾ ಇದ್ದಾರೆ. ಈಗ CBIನವರು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಥ್ರೂ ದ ಬ್ಯಾಂಕ್ಸು, ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಶೆಡ್ಯೂಲ್ಡ್ ಬ್ಯಾಂಕ್ ಇರ್ಬೋದು, ಬ್ಯಾಂಕ್ ಆಕ್ಟಿವಿಟೀಸ್ ಅಲ್ಲಿ ಏನಾಗಿದೆ ಅಂತ ಅವ್ರು ನೋಡ್ತಿದ್ದಾರೆ. ಮತ್ತು CIDನವರು ಇನ್ಸ್ಟಿಟ್ಯೂಷನ್ ಅಂದ್ರೆ ಡಿಪಾರ್ಟ್ಮೆಂಟು, ಪರಿಶಿಷ್ಟ ಪಂಗಡದ ಕಾರ್ಪೊರೇಷನ್ ಏನಿದೆ ಅದರ ಆಕ್ಟಿವಿಟೀಸ್ ಅಲ್ಲಿ ಏನಾಗಿದೆ ಅಂತ ನೋಡ್ತಿದ್ದಾರೆ. ತನಿಖೆ ನಡೀತಾ ಇದೆ. ತನಿಖೆ ನಡೆಯುವಾಗ್ಲೇನೆ ನೀವು ಆಗ್ಲೇ ಪಾರದರ್ಶಕ ನಡೀತಾ ಇಲ್ಲ ಅಥವಾ ಇನ್ನೇನೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಪಾದನೆ ಮಾಡಿದ್ರೆ ಯಾರಿಗೆ ಆಪಾದನೆ ಮಾಡಿ? CBIಗೆ ಆಪಾದನೆ ಮಾಡಬೇಕು. ಹಾಗಾದ್ರೆ CBIನವ್ರ ತನಿಖೆ ಸರಿಯಾಗಿ ಮಾಡ್ತಾ ಇಲ್ವಾ? ಅವರೇ ಹೇಳ್ಬೇಕು. ಮಾತೆತ್ತರೆ CBI ಅಂತ ಹೇಳ್ತಾರೆ. CBI ತನಿಖೆ ಮಾಡ್ತಾ ಇದೆ. ಈಗ ಯಾರು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ? ಪಾರದರ್ಶಕ ಯಾರಿಗೆ ಹೇಳ್ಬೇಕು? ಇವ್ರಿಗೆ ಹೇಳ್ಬೇಕಾ? ರಿಪೋರ್ಟ್ ಮಾಡ್ಬೇಕಾ? ತನಿಖೆ ಆದ್ಮೇಲೆ ವರದಿ ಕೊಡ್ತಾರೆ. ಹಾಗಾಗಿ ತನಿಖೆ ಆಗುವಾಗ ಯಾರು ಕೂಡ ಯಾರಿಗೂ ವಿಚಾರಗಳನ್ನ ಹೇಳೋದಿಲ್ಲ. ಪಾರದರ್ಶಕ ಅಂತಂದ್ರೆ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ತನಿಖೆ ಮಾಡ್ತಾರೆ. ಸುಮ್ಮನೆ ಹೇಳ್ಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯವರು ಆಪಾದನೆ ಮಾಡ್ತಿದ್ರೆ ಸತ್ಯಕ್ಕೆ ದೂರವಾಗಿರುವಂತದ್ದು. MD ಮತ್ತೆ ಅಕೌಂಟೆಂಟ್ ಒಂದು ಮಾತಾಡಿರೋ ಆಡಿಯೋ ವೈರಲ್ ಆಗಿದೆ ಹಗರಣದ ಬಗ್ಗೆ. ಅಂದ್ರೆ ಫ್ರೀ ಹ್ಯಾಂಡ್ ಆಗಿ ತನಿಖೆ ಮಾಡ್ತಾರೆ, ಎಲ್ಲ ತನಿಖೆ ಮಾಡ್ತಾರೆ. ಅಂದ್ರೆ SIT ಫ್ರೀ ಹ್ಯಾಂಡ್ ಇದೆ. ಇದಿಷ್ಟು ಗೃಹ ಸಚಿವರಂತ ಪರಮೇಶ್ವರ್ ಅವರು. ಮತ್ತೆ ಯಾಕೆಂದ್ರೆ ಆರೋಪ ಮಾಡಬೇಕು ಅಂತ ಹೇಳಿ ಈ ರೀತಿಯಾಗಿ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಈಗಾಗಲೇ ತನಿಖೆ ಪಾರದರ್ಶಕವಾಗಿ ನಡೀತಾ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತ. ಕ್ಯಾಮರಾ ಪ್ರಾಣೇಶ್ ಜೊತೆ ಸುನಿಲ್, TV9 ಬೆಂಗಳೂರು.